ನಮಸ್ಕಾರ ವೀಕ್ಷಕರೇ, ಕೃಷಿಯೋಗಿ ಚಾನಲಿಂದ ಸ್ವಾಗತ. 1 ಎಕರೆ ಭೂಮಿಯಲ್ಲಿ ಸೇವಂತಿ ಹೂವನ್ನು ಬೆಳೆದು 3,13,000 ರೂಪಾಯಿ ಯಾವ ರೀತಿ ಲಾಭವನ್ನು ಪಡಿಬೋದು ಅಂತ ನೋಡೋಣ. 1 ಎಕರೆ ಭೂಮಿಯಲ್ಲಿ ಸೇವಂತಿ ಹೂ ಬೆಳಿಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ ಅಂತ ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಅದಕ್ಕಾಗಿ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋ ನೀವು ಪೂರ್ತಿ ನೋಡಿ. ವೀಕ್ಷಕರೇ, ನಮ್ಮ ಕೃಷಿಯೋಗಿ ಚಾನಲ್ಗೆ ಯಾರು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಬೇರೆ ಬೇರೆ ಬೆಳೆ ಬಗ್ಗೆ ಮಾಹಿತಿಯನ್ನು ಬರ್ತಾ ಇರುತ್ತದೆ. ಈಗ 1 ಎಕರೆ ಸೇವಂತಿ ಹೂ ಬೆಳಿಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಈ ಸೇವಂತಿ ಹೂ ಬೆಳಿಬೇಕಾದ್ರೆ ಯಾವ ತಳಿ ಆಯ್ಕೆ ಮಾಡ್ಕೋಬೇಕು ಅಂತ ನೋಡೋದಾದರೆ ಅದರಲ್ಲಿ ಒಂದು 4 ತಳಿ ಇದೆ. ಅದರಲ್ಲಿ ಮೊದಲನೇದಾಗಿ ಸೆಂಟ್ ಎಲ್ಲೋ ಅಂತ ಏನು ವೆರೈಟಿ ಇದೆಯಲ್ಲ, ಇದು ಹಳದಿ ಬಣ್ಣ ಬರ್ತದೆ, ಅಂದರೆ ಯೆಲ್ಲೋ ಕಲರ್ ವೆರೈಟಿ. ಇದು ಮಾರ್ಕೆಟಲ್ಲಿ ನಿಮಗೆ ಒಳ್ಳೆಯ ಬೇಡಿಕೆ ಮತ್ತು ಬೆಲೆ ಕೂಡ ಇದೆ. ಇದನ್ನು ನೀವು ಆಯ್ಕೆ ಮಾಡ್ಕೋಬೋದು. ಅದೇ ರೀತಿ ಎರಡನೇ ವೆರೈಟಿ ಆದರೆ ಸೆಂಟ್ ವೈಟ್ ಅಂತ ಏನಿದೆಯಲ್ಲ, ಇದು ಬಿಳಿ ಬಣ್ಣದ್ದು, ಅಂದರೆ ವೈಟ್ ಕಲರ್ ವೆರೈಟಿ ನಿಮಗೆ ಸಿಗ್ತದೆ. ಇದನ್ನು ಕೂಡ ನೀವು ಆಯ್ಕೆ ಮಾಡ್ಕೋಬೋದು. ಇದನ್ನು ನಿಮಗೆ ಒಳ್ಳೆಯ ಇಳುವರಿಯನ್ನು ಸಿಗ್ತದೆ ಇದರಿಂದ. ಮೂರನೇ ವೆರೈಟಿ ನೋಡೋದಾದರೆ ಪೂರ್ಣಿಮಾ ಅಂತ ಏನು ವೆರೈಟಿ ಇದೆಯಲ್ಲ, ಅದನ್ನು ಕೂಡ ನೀವು ಆಯ್ಕೆ ಮಾಡ್ಕೋಬೋದು. ಅಥವಾ ಐಶ್ವರ್ಯ ಅಂತ ಒಂದು ವೆರೈಟಿ ಇದೆ, ಅದನ್ನು ಕೂಡ ನಿಮಗೆ ಒಳ್ಳೆಯ ಬೆಲೆ ಸಿಗ್ತದೆ ಮಾರ್ಕೆಟಲ್ಲಿ. ಈ 4ರಲ್ಲಿ ನೀವು ಯಾವುದಾದ್ರೂ ಆಯ್ಕೆ ಮಾಡ್ಕೋಬೋದು. ಅದರಲ್ಲಿ ಜಾಸ್ತಿ ನಮ್ಮ ಕರ್ನಾಟಕ ಭಾಗದಲ್ಲಿ ಕಂಡುಬರುವಂಥದ್ದು ಸೆಂಟ್ ಎಲ್ಲೋ ವೆರೈಟಿ ಇದೆಯಲ್ಲ, ಅದು ಜಾಸ್ತಿ ನಮ್ಮ ಮಾರ್ಕೆಟಲ್ಲಿ ಕಂಡುಬರ್ತದೆ. ಇದನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯ ಇಳುವರಿನೂ ತೆಗಿಬೋದು. 1 ಎಕರೆ ಸೇವಂತಿ ಹೂ ಬೆಳಿಬೇಕಾದ್ರೆ ಸ್ಟಾರ್ಟಿಂಗ್ ನಿಮಗೆ ಭೂಮಿ ರೆಡಿ ಮಾಡ್ಕೋಬೇಕು. ಭೂಮಿ ತಯಾರಿಕೆಗೆ ಸರಿಸುಮಾರು 6,000 ರೂಪಾಯಿ 1 ಎಕರೆಗೆ ಬೇಕಾಗಿರ್ತದೆ. ಅದೇ ರೀತಿ ಈ ಅಗಿ ಹಚ್ತೀವಲ್ಲ, ಅಗಿ ಹಚ್ಚಲಿಕ್ಕೆ ನಿಮಗೆ ನರ್ಸರಿಯಿಂದ 1,11,000 ಅಗಿ 1 ಎಕರೆಗೆ ಬೇಕಾಗಿರ್ತದೆ. ಈ 1,11,000 ಅಗಿ ನಿಮಗೆ ಸರಿಸುಮಾರು 15,000 ರೂಪಾಯಿ ಬೇಕಾಗಿರ್ತದೆ ಇದಕ್ಕೆ. ಹಾಗೆ ಸೇವಂತಿ ಹೂ ಬೆಳೆಯುವ ಸಮಯದಲ್ಲಿ ನಿಮಗೆ ಬೇರೆ ಬೇರೆ ಕಳೆಗಳು ಇಲ್ಲಿ ಕಂಡುಬರ್ತದೆ. ಆ ಕಳೆ ನಿರ್ವಹಣೆಗಾಗಿ ನಿಮಗೆ 1 ಎಕರೆಗೆ 8,000 ರೂಪಾಯಿ ಬೇಕಾಗಿರುತ್ತದೆ. ಅದೇ ರೀತಿ ಹಾಗೂ ಬೆಳೆಯ ಬೇರೆ ಬೇರೆ ಹಂತದಲ್ಲಿ ನಿಮಗೆ ರೋಗ ಮತ್ತು ಕೀಟ ಬಾಧೆ ಕಂಡುಬರ್ತದೆ. ಈ ರೋಗ ಮತ್ತು ಕೀಟದ ನಿರ್ವಹಣೆಗಾಗಿ ನಿಮಗೆ ಔಷಧಿಗಳನ್ನು ಸಿಂಪಡಣೆ ಮಾಡಲಿಕ್ಕೆ ಸರಿಸುಮಾರು 18,000ರಿಂದ 20,000 ರೂಪಾಯಿ ಬೇಕಾಗಿರ್ತದೆ. ಅದೇ ರೀತಿ ನಿಮಗೆ ಔಷಧಿಗಳನ್ನು ಸಿಂಪಡಣೆ ಮಾಡಲಿಕ್ಕೆ ಈ ಆಳುಗಳ ಕೂಲಿ, ಅಂದರೆ ಲೇಬರ್ ಕಾಸ್ಟ್ ನಿಮಗೆ 1 ಎಕರೆಗೆ 10,000ರಿಂದ 12,000 ರೂಪಾಯಿ ಬೇಕಾಗಿರ್ತದೆ. ಅದೇ ರೀತಿ ನಿಮಗೆ ಈ ಅಗಿ ಹಚ್ಚುವ ಸಮಯದಲ್ಲಿ ಸಾವಯವ ಗೊಬ್ಬರವನ್ನು ಬೇಕಾಗಿರ್ತದೆ. ಮತ್ತು ಬೆಳೆಯ ಬೇರೆ ಬೇರೆ ಹಂತದಲ್ಲಿ ನಿಮಗೆ ರಾಸಾಯನಿಕ ಗೊಬ್ಬರಗಳನ್ನು ಬೇಕಾಗಿರ್ತವೆ. ಆ ಎಲ್ಲ ಗೊಬ್ಬರಗಳು ಖರ್ಚು ನಿಮಗೆ ಸರಿಸುಮಾರು 15,000ರಿಂದ 20,000 ರೂಪಾಯಿ ಬೇಕಾಗಿರ್ತದೆ. ಅದೇ ರೀತಿ ನಿಮಗೆ ಫೈನಲ್ ಸ್ಟೇಜಲ್ಲಿ ಯಾವಾಗ ಹೂ ಕಟಿಂಗ್ ಬರ್ತದಲ್ಲ, ಅಂದರೆ ಹೂ ಹಾರ್ವೆಸ್ಟ್ ಮಾಡುವ ಸಮಯದಲ್ಲಿ ಹೂ ಕಟಿಂಗ್ ಆದಮೇಲೆ ಮಾರ್ಕೆಟಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಆ ಸಮಯದಲ್ಲಿ ನಿಮಗೆ ಸರಿಸುಮಾರು ಒಂದು 5,000ರಿಂದ 6,000 ರೂಪಾಯಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು ಇಲ್ಲಿ ನಿಮಗೆ ಖರ್ಚಾಗಿರ್ತದೆ. ಅಂದರೆ ಒಂದು ನಿಯರ್ ಬೈ ಮಾರ್ಕೆಟ್, ಅಂದರೆ ಒಂದು 50ರಿಂದ 60 ಕಿಲೋಮೀಟರ್ ದೂರ ಇರುವ ಮಾರ್ಕೆಟ್ಗೆ ನೀವು ತೆಗೆದುಕೊಂಡು ಹೋಗಿದರೆ ಇಷ್ಟು ನಿಮಗೆ ಖರ್ಚು ಬರ್ತದೆ. ಈಗ ಫೈನಲಿ ಎಲ್ಲ ಥರ ಖರ್ಚುಗಳನ್ನು ಸೇರಿ ನಮಗೆ ಇಲ್ಲಿ 1 ಎಕರೆಗೆ 87,000 ರೂಪಾಯಿ ಇಲ್ಲಿ ಖರ್ಚಾಗ್ತಾಯಿದೆ. ಅದೇ ರೀತಿ ಇಳುವರಿ ನೋಡೋದಾದರೆ 1 ಎಕರೆಗೆ ನಮಗೆ 8 ಟನ್ ಇಳುವರಿನೂ ಬರ್ತದೆ. ಯಾವಾಗ ಅಂದರೆ ಸರಿಯಾದ ರೀತಿಯಲ್ಲಿ ನಾವು ರೋಗ ಮತ್ತು ಕೀಟಗಳ ನಿರ್ವಹಣೆ ಮಾಡ್ಕೋಬೇಕು. ಆವಾಗ ನಮಗೆ ಈ 8 ಟನ್ ಇಳುವರಿನೂ ಪಡಿಬೋದು. ಅದೇ ರೀತಿ ಮಾರ್ಕೆಟಲ್ಲಿ ಈಗ ಏನು ಪ್ರೈಸ್ ನಡೀತಾ ಇದೆ ಅಂತ ನಾವು ನೋಡಿದರೆ 80ರಿಂದ 100 ರೂಪಾಯಿ KG ಇಲ್ಲಿ ಮಾರ್ಕೆಟ್ ಪ್ರೈಸ್ ನಡೀತಾ ಇದೆ. ಆದರೆ ಒಂದು ಎವರೇಜ್ ಪ್ರೈಸ್ ತೊಗೊಂಡಿದ್ರೆ ಒಂದು 50 ರೂಪಾಯಿ KG ನಾವು ತೊಗೊಂಡಿದ್ರೆ ಈ 8 ಟನ್ ಇಂಟು 50 ಮಾಡಿದರೆ ನಮಗೆ 4 ಲಕ್ಷ ಅಮೌಂಟ್ ಬರ್ತದೆ. ಅದರಲ್ಲಿ ನಮಗೆ 87,000 ರೂಪಾಯಿ ಏನು ಖರ್ಚಾಗಿರ್ತಲ್ಲ ಅದನ್ನು ಮೈನಸ್ ಮಾಡಿದರೆ ಇಲ್ಲಿ 3,13,000 ರೂಪಾಯಿ 1 ಎಕರೆದಿಂದ ನೀವು ಲಾಭವನ್ನು ಪಡಿಬೋದು. ನಮ್ಮ ಚಾನೆಲ್ಗೆ ಯಾರು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಮಾಹಿತಿಯನ್ನು ಬರ್ತಾ ಇರ್ತದೆ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಮತ್ತು ಬೇರೆ ಕೂಡ ಶೇರ್ ಮಾಡಿ. ಧನ್ಯವಾದಗಳು.